ಅಂಡ್ ಈ ಜರ್ನಿ ನಿಮ್ಗೆ ಹೇಗೆ ಅನ್ನಿಸ್ತು? ಈ ಶಿಫ್ಟ್ ಹೇಗಿದೆ ಅದನ್ನ ನಂಗೆ ಹೇಳಿ. ತುಂಬಾನೇ ಫಸ್ಟ್ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು ತುಂಬಾ. ಅಂದ್ರೆ ಆಗುತ್ತೋ ಇಲ್ಲ ಅನ್ನೋದೇ ತುಂಬಾ ಡೌಟ್ ಇದೆ. ಯಾಕಂದ್ರೆ ನಂದು ಫಸ್ಟ್ ನಿಮ್ಗೆ ಹೇಳ್ದಂಗೆ ಒಂದು ಮಿಸ್ಕ್ಯಾರೇಜ್ ಆಗಿತ್ತು ಹ್ಮ್. ಸ್ಟಾರ್ಟಿಂಗ್ ಅಲ್ಲೇ. ಅದು ಅನ್ಪ್ಲಾನ್ಡ್ ಆಗಿತ್ತು, ಗೊತ್ತೇ ಇರಲಿಲ್ಲ ನಮಗೆ. ಥರ್ಡ್ ಮಂತ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟು ಲಾಸ್ ಆಗಿತ್ತು ನಮಗೆ. ಆಮೇಲೆ ನನ್ಗೆ ತುಂಬಾ ಗರ್ಭ ಸಂಸ್ಕಾರದ ಬಗ್ಗೆ ಗೊತ್ತಿತ್ತು, ಜಸ್ಟ್ ಸುಮ್ನೆ ಹಿಂಗೆ ಅಷ್ಟು ಡೆಪ್ತ್ ಆಗಿ ಏನು ಹೋಗಿರ್ಲಿಲ್ಲ. ಒಂದ್ಸರಿ ಇನ್ಸ್ಟಾದಲ್ಲಿ ನೋಡುವಾಗ ನಿಮ್ದು ಸ್ಟೋರಿ ಸಿಕ್ಕಿತ್ತು. ಆ, ಆಗ ಬುಕ್ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆ ಬುಕ್ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ಹೌದು. ಆಮೇಲೆ ನಾನ್ ನಿಮ್ಗೆ ಇನ್ಸ್ಟಾಗ್ರಾಮ್ ಎಲ್ಲ ಮೆಸೇಜ್ ಮಾಡಿದೆ ಅನ್ಸುತ್ತೆ, ಹೌದು. ರಿಜಿಸ್ಟರ್ ಆದೆ. ಅದು ತುಂಬಾ ಚೆನ್ನಾಗ್ ಅನ್ಸ್ತು. ಆಕ್ಟಿವಿಟೀಸು ತುಂಬಾ ವಿಷಯ ಕಲಿತೆ ಅದ್ರಲ್ಲಿ. ಏನೇನೋ ನೆಗೆಟಿವ್ ಥಾಟ್ಸ್ ಎಲ್ಲ ರಿಮೂವ್ ಆಯ್ತು. ಹೀಲಿಂಗ್ ಸೆಷನ್ ಅಂತೂ ಆಮೇಲೆ ಅದಿಷ್ಟ ಆಗಿ ಹೀಲಿಂಗ್ ಸೆಷನ್ ತಗೊಂಡೆ. ಹ್ಮ್. ಅದು 1 ವೀಕ್. ಅದು ನನ್ನ ಟೈಮಿಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ಸರಿ ಟೈಮ್ ಮಾಡ್ಕೊಟ್ರಿ. ಅದು ತುಂಬಾ ಹೆಲ್ಪ್ ಆಯ್ತು. ಎಲ್ಲ ನೆಗೆಟಿವ್ ಥಾಟ್ಸ್ ಎಲ್ಲ ರಿಮೂವ್ ಆಯ್ತು ಅದರಿಂದನೇ. ಆಮೇಲೆ ನನ್ ಬಾಡಿ ಇಂಟ್ಯೂಷನ್ ಎಲ್ಲ ಗೊತ್ತಾಗ್ತಾ ಇತ್ತು. ನಾನು ಒಂದ್ಸರಿ ಆಗಸ್ಟ್ ಸೆಪ್ಟೆಂಬರ್ 19 ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು. ನಿಮ್ಗೆ ಸೆಪ್ಟೆಂಬರ್ 20 ನಾನು ನಿಮ್ಗೆ ಹೇಳಿದೀನಿ. ಅಂದ್ರೆ ವಿತ್ ನನ್ಗೆ ಅಮ್ಮಂಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಅನುಪಮ ಡಾಕ್ಟರ್ ಹೇಳಿದ ತಕ್ಷಣ ನಾನು ನಿಮ್ಗೆ ಹೇಳಿದೀನಿ. ಆಮೇಲೆ ಆಫ್ಟರ್ 1 ಮಂತ್ ಅನ್ಸುತ್ತೆ ರೆಗ್ಯುಲರ್ ಬ್ಯಾಚ್ ಲೈವ್ ಅಟೆಂಡ್ ಮಾಡಿಲ್ಲ ಅಂದ್ರು ಆದಾಗೆಲ್ಲ ಯಾವಾಗ ಸಿಗುತ್ತೋ ಲೈವ್ ಅಟೆಂಡ್ ಮಾಡಕ್ ಕಾಯ್ತಾ ಇರ್ತಿದ್ದೆ ನಾನು. ಹೌದು. ರೆಕಾರ್ಡಿಂಗ್ಸ್ ಅಂತೂ ನೋಡ್ತಾನೆ ಇದೆ. ಹ್ಮ್. ಮತ್ತೆ ತುಂಬಾ ಆಕ್ಟಿವಿಟೀಸ್ ನಂದು ಎಂಗೇಜ್ ಆಗಿರಕ್ಕೆ ಚೆನ್ನಾಗಾಯ್ತು ಮ್ಯಾಮ್ ಇದು ಹೌದು. ಗರ್ಭಜ್ಯೋತಿ ಟೀಮ್. ಆಕ್ಟಿವಿಟೀಸ್ ಎಷ್ಟೊಂದು ಗೊತ್ತೇ ಇರಲಿಲ್ಲ ಮ್ಯಾಮ್. ಇಲ್ಲಿ ಬಂದಾಗ ಗೊತ್ತಾಗಿದ್ದು. ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಬಾಲ್ದು ನಂಗೆ ಇಷ್ಟ, ಅದೇ ಒಂದೊಂದು ಹಿಂಗಿಂಗ್ ಮಾಡೋದು, ಹಾ. ಹೌದು. ಸ್ಮೈಲಿ ಬಾಲ್ ಇಟ್ಕೊಂಡು ಅದೆಲ್ಲ, ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಮತ್ತೆ ನನ್ನ ಹಸ್ಬೆಂಡ್ದು ಈಗ ಬಾಂಡಿಂಗ್ ಚೆನ್ನಾಗಿದೆ. ಮುಂಚೆ ಎಲ್ಲ ಸುಮ್ನೆ ಅವ್ರ ಪಾಡಿಗೆ ಕೆಲವೊಂದ್ಸರಿ ಇರ್ತಿದ್ರು. ಹ್ಮ್. ಅಂದ್ರೆ ಮೊಬೈಲಲ್ಲಿ ಕೇರ್ ಅಂತೂ ಮಾಡ್ತಿದ್ರು, ಮೊಬೈಲಲ್ಲಿ ಮುಗಿ ಹೋಗ್ತಿದ್ರು. ಇವಾಗ ಚೆಸ್, ಅಂದ್ರೆ ಇಂಡೋರ್ ಗೇಮ್ಸ್, ವಾಕಿಂಗ್ ನನ್ ಜೊತೆ ಬಂದೇ ಬರ್ತಾರೆ. ಆತರ ಬಾಂಡಿಂಗ್ ಎಲ್ಲ ಚೆನ್ನಾಗ್ ಆಗಿದೆ. ಹಾ. ಮತ್ತೆ ನೀವು ಹೇಳೋ ತರ ಸ್ಕ್ಯಾನಿಂಗ್ ಅಂತೂ ಎಷ್ಟು ಸ್ಮೂತ್ ಆಗಿ ಆಗ್ತಿದೆ. ಎಲ್ಲ ಸ್ಕ್ಯಾನಿಂಗ್ ವಿತಿನ್ 15 ಮಿನಿಟ್ಸ್ ಅಲ್ಲೇ ಆಗಿದೆ. ಯಾಕೆಂದ್ರೆ 1 2 3 ಡೇಸ್ ಮುಂಚೆನೆ ಹೇಳ್ತಾ ಇರ್ತಿದ್ವಿ ನಾವಿಬ್ರು ಸೇರ್ಕೊಂಡು, ಹಾ. ಹಿಂಗ್ ಸ್ಕ್ಯಾನಿಂಗ್ ಇದೆ, ಎಲ್ಲ ಪೊಸಿಷನ್ ಸರಿ ಕೊಡು ಅಂತ ಎಲ್ಲ ಹೇಳ್ತಾ ಇದ್ವಿ. ಹಾ. ಹಂಗಾಗಿ ಅದು ವಿತಿನ್ ಅನೋಮಲಿ ಸ್ಕ್ಯಾನ್ ಆಗಲಿ ಯಾವ್ದೇ ಆಗ್ಲಿ ನಮ್ಗೆ ಡಿಲೇನೇ ಆಗ್ಲಿಲ್ಲ. ಹ್ಮ್. ವಿತಿನ್ 15 to 20 ಮಿನಿಟ್ಸ್ ಅಷ್ಟೇ. ಓಕೆ. ಬೇರೆಯವರೆಲ್ಲ ನಾನು ನೋಡ್ತಾ ಇರ್ತೀನಿ ಹಾಸ್ಪಿಟಲ್ ಅಲ್ಲಿ, ಇನ್ನೊಂದ್ಸರಿ ಕಳಿಸ್ತಾರೆ, ವಾಕ್ ಮಾಡಿ ಬನ್ನಿ ಅಂತಾರೆ, ಅದ್ ತಿನ್ನಿ ಅಂತ ಹೇಳ್ತಾರೆ. ಹ್ಮ್. ಆದ್ರೂ ಕೆಲವರಿಗೆ ಹಾಕದೇ ಇಲ್ಲ. ಹ್ಮ್. ನನಗೆ ಎಲ್ಲಿವರೆಗೂ ತೊಂದರೆ ಆಗಿಲ್ಲ ಸ್ಕ್ಯಾನಿಂಗ್ ಆಗ್ಲಿ ಎಂತ ವಿಚಾರ. ವಾಟರ್ ಲೆವೆಲ್ದು ಜಾಸ್ತಿ ಇತ್ತು, ನಿಮ್ಗೆ ಮೆಸೇಜ್ ಮಾಡಿದೆ. ಹೌದು. ಸಾಟ್ರಂಗ್ ಚಕ್ರ ಮೇಲೆ ನೀವ್ ಹೇಳಿದ ತರ ವರ್ಕ್ ಮಾಡಿದೆ ನಾನು. ಹ್ಮ್. ವಮ್ ಅಂತ ಮೆಡಿಟೇಷನ್ ಮಾಡಿದೆ. ಓಕೆ. ಅದು ಆಕ್ಚುಲಿ ಇನ್ಕ್ರೀಸ್ ಆಗಿದೆ, ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಹ್ಮ್. ಹ್ಮ್, ಅದು 22 ಇತ್ತು. ಓ. ಸಪೋಸ್ ಇನ್ಕ್ರೀಸ್ ಆಗಿದ್ರೆ ಅದು ಹೌದು. ಪ್ರಾಬ್ಲಮ್ ಆಗ್ತಾ ಇತ್ತು. ಅದು ನಾರ್ಮಲ್ ರೇಂಜಿಗೆ ಬಂದಿದೆ, ಈಗ 18 ಬಂದಿದೆ. ಓ. ಗುಡ್ ಗುಡ್. ನಮಸ್ಕಾರ ಅಥವಾ ಕೆಲವೊಂದ್ಸರಿ ಹತ್ರ ಬಂತಲ್ಲ, ಕೆಲವೊಂದ್ಸರಿ ಏನಾದ್ರು ರಾತ್ರಿ ಎಚ್ಚರಾದಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ. ಬಟ್ ನೀವ್ ಹೇಳಿದ್ ಮೆಡಿಟೇಷನ್ ಅಥವಾ ಕಣ್ ಮುಚ್ಕೊಂಡ್ ಮಂತ್ರ ಏನಾದ್ರು ಹೇಳ್ತಾ ಇದ್ದೀನಿ, ಅವಾಗ ಫುಲ್ ಕಾಮ್ ಆಗಿ ಮತ್ತೆ ಮಲಗ್ತೀವಿ. ಹ್ಮ್. ಓಕೆ, ವೆರಿ ನೈಸ್. ಬಟ್ ತುಂಬಾ ಹೆಲ್ಪ್ ಆಗಿದೆ. ನಿಮ್ ನೀವ್ ಕೊಡೋ ಕಾಸ್ಟಿಗೆ ಯಾರು ಮಾರ್ಕೆಟ್ ಅಲ್ಲಿ ಕೊಡ್ತಾ ಇಲ್ಲ, ಅದಂತೂ ಫಾರ್ ಶೋರ್ ಹೇಳ್ತೀನಿ. ಹೌದು. ಸೊ ಅದೇ ರೀಸನಬಲ್ ಅಮೌಂಟ್ಗೆ ಎಲ್ಲಾನು ನಿಮ್ಗೆ ಸಿಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ, ಆಯ್ತಾ? ಸೊ ಮಿನಿಮಲ್ ಪ್ರೈಸ್, ಮ್ಯಾಕ್ಸಿಮಮ್ ಬೆನಿಫಿಟ್ಸ್. ಓಕೆ. ಯಾಕಂದ್ರೆ ಇದು ತುಂಬಾ ಅವಶ್ಯಕತೆ ಇದೆ ಅಲ್ವಾ? ಅವಶ್ಯಕತೆ ಜಾಸ್ತಿ ಇದೆ. ಯಾಕಂದ್ರೆ ಇವಾಗ ನೀವೇ ಹೇಳ್ದಾಗೆ ಸುಮ್ನೆ ಕೂತಿದ್ರೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಅದನ್ನ ಮ್ಯಾನೇಜ್ ಮಾಡೋದು ಗೊತ್ತಿರ್ಬೇಕು ಅಲ್ವಾ? ಇವಾಗ ಯು ಹ್ಯಾವ್ ಸೋ ಮೆನಿ ಮೆಥಡ್ಸ್ ಇನ್ ಯೋರ್ ಹ್ಯಾಂಡ್ಸ್. ನಾನು ಹೇಳ್ದೆ ಇದ್ರು ನೀವೇ ಓಕೆ ಎಚ್ಚರ ಆದಾಗ ಅದನ್ನ ಮಾಡ್ತಾ ಇದ್ದೀರಾ. ಸೊ ಎಲ್ಲಾನು ನಿಮ್ಗೆ ಅರ್ಥ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ. ಈವನ್ ಆಫ್ಟರ್ ಡೆಲಿವರಿ ಆಲ್ಸೋ ಯು ನೋ ಹೌ ಟು ಡೀಲ್ ವಿತ್ ದ ಸಿಚುವೇಶನ್ಸ್. ಈವನ್ ನಮ್ಮ ಕ್ಲಾಸಸ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಇಂದ ಹಿಡಿದು ಪೋಸ್ಟ್ ನೇಟಲ್ ರಿಕವರಿ ಇಂದ ಹಿಡಿದು ಇನ್ಫ್ಯಾಂಟ್ ಮಸಾಜ್ ಇಂದ ಹಿಡಿದು ಎಲ್ಲಾ ತರಾನು ಕವರ್ ಆಗಿದೆ. ಸೊ ಅಟ್ ಲೀಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೂಡ ಸಿಕ್ಕಿದೆ ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ? ಇಲ್ಲಿ. ನಾವು ಅವರು ಇದಾಯ್ತು ಅಲ್ಲ, ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದು ಒಂದೇ ಇಂಟೆನ್ಷನ್ ಇರೋದಿಲ್ಲಿ. ಹೌದು. ಎಸ್, ವೆರಿ ನೈಸ್. ಸೊ ಈವನ್ ಐ ಫೀಲ್ ವೆರಿ ಹ್ಯಾಪಿ ಟು ಕನೆಕ್ಟ್ ವಿತ್ ಯು ಪೀಪಲ್. ಯಾಕಂದ್ರೆ ತುಂಬಾನೇ ಚೆನ್ನಾಗಿರೋ ಬ್ಯಾಚ್. ಯಾಕಂದ್ರೆ ಸಿ ನಾನೇ ಇಂಟರ್ನಲಿ ಒಂಥರ ಹಾರ್ಟ್ಲಿ ಕನೆಕ್ಟೆಡ್ ಅನ್ನೋ ತರ ಫೀಲ್ ಆಗುತ್ತೆ. ರಕ್ಷಿತಾ ಅವ್ರು ಹೇಳ್ದಾಗೆ ದಿವ್ಯಾ, ಅನ್ವಿತಾ, ಸುವರ್ಣ ಆಗಿರ್ಬೋದು, ಅಥವಾ ಎಲ್ಲರೂ ಆಲ್ಮೋಸ್ಟ್ ಅಲ್ವಾ? ಸೊ ಒಬ್ರಿಗೊಬ್ರು ಒಂದು ಫ್ಯಾಮಿಲಿ ತರನೇ. ಇದು ಗರ್ಭಜ್ಯೋತಿ ಕುಟುಂಬ ಅಂದ್ರೆ ಕುಟುಂಬ ತರನೇ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ಮತ್ತೆ ಒಬ್ರಿಗೊಬ್ರು ಬ್ಲೆಸ್ ಮಾಡೋದ್ರಿಂದ ಹಿಡಿದು ನೀವೇ ಹೇಳಿದ್ರಿ
ಇನ್ನೊಬ್ರ ಸಮಸ್ಯೆ ಅಂದ್ರೆ ನಮ್ದೇ ಏನೋ ಅನ್ನೋ ತರ ಫೀಲ್ ಆಗುತ್ತೆ, ಅವ್ರಿಗೆ ಬ್ಲೆಸ್ ಮಾಡೋಣ, ಅವ್ರಿಗೆ ಹಾರೈಸೋಣ, ಅವ್ರಿಗೋಸ್ಕರ ಮಂತ್ರ ಹೇಳೋಣ, ಇದೆಲ್ಲಾನು ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಬೇಕಾಗಿ ಇನ್ನೊಂದು ಹೇಳ್ಬೇಕು ಮ್ಯಾಮ್, ಹೇಳಿ. ಆಕ್ಚುಲಿ ನನ್ನ ಆಫೀಸ್ ಕೊಲೀಗ್ ಹೇಳ್ತಾ ಇದ್ರು, ನಂದು ಲಾಸ್ಟ್ ಪ್ರೆಗ್ನೆನ್ಸಿನೂ ಅಂದ್ರೆ ಆಗಿದ್ ನೋಡಿದೆ ಅವಾಗ ತುಂಬಾ ನೆಗೆಟಿವ್, ಮುಂಚೆ ಪ್ರೆಗ್ನೆನ್ಸಿ ಮುಂಚೆ ಎಷ್ಟು ಒಂಥರ ಡಲ್ ಆಗಿತ್ತು ಫೇಸ್, ಒಂಥರ ಏನೋ ನೆಗೆಟಿವ್ ಅನ್ಸ್ತಾ ಇತ್ತು, ಇವಾಗ ಫುಲ್ ಎನರ್ಜೆಟಿಕ್ ಆಗಿದ್ದೀರಲ್ಲ, ಏನ್ ನಿಮ್ಗೆ ಸುಸ್ತಾಗಲ್ವಾ ಅಂತ ಎಲ್ಲ ಹೇಳ್ತಿದ್ರು. ನಾನು ಟಚ್ ಎಂತಾನು ಪ್ರಾಬ್ಲಮ್ ಆಗ್ಲಿಲ್ಲ ಮ್ಯಾಮ್. ಅಂದ್ರೆ ಏನ್ ಹೇಳ್ತೀರಾ, ನಿಮ್ ತರ ವರ್ಕಿಂಗ್ ಮದರ್ಸ್ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಓಕೆ, ಅದು ಟೈಮಿಂಗ್ಸ್ ಈ ಟೈಮಲ್ಲಿ ಇದೆ, ನನ್ ಜಾಯ್ನ್ ಆಗಕ್ ಆಗುತ್ತಾ, ಆಗ್ಲಿಲ್ಲ ಅಂದ್ರೆ ರೆಕಾರ್ಡಿಂಗ್ ನೋಡಕ್ ಆಗುತ್ತಾ, ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಇಲ್ಲ ಮ್ಯಾಮ್, ಎಲ್ರಿಗೂ ಒಂದೇ ಟೈಮ್ 24 hours ಇರೋದು. ಹ್ಮ್ ಬಟ್ ನಾವು ಈ ಜರ್ನಿ ಮತ್ತೆ ಬರಲ್ಲಲ್ಲ, ಹ್ಮ್ ಈ ಮಗು ಕೊಡ್ಲೇಬೇಕಿದ್ದು. ಅಂದ್ರೆ ಏನಾದ್ರೂ ಒಂದು ಒಳ್ಳೇದ್ ಕಲಿಸ್ಬೇಕು. ನಾವಂತೂ ಅಂದ್ರೆ ನಮ್ಮ ಅಪ್ಪ ಅಮ್ಮ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಆ ಕಾಲದಲ್ಲಿ ಏನು ಗೊತ್ತಿರ್ಲಿಲ್ಲ. ನಮಗೆಲ್ಲಾನು ಗೊತ್ತಾಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ, ರೆಡಿ ಸಿಕ್ಬೇಕಾದ್ರೆ ಯಾಕೆ ಮಿಸ್ ಮಾಡ್ಬೇಕು. ಆದಷ್ಟು ಟೈಮ್ ಅಂದ್ರೆ ನೀವು ಏನಾದ್ರೂ ಬೇರೆ ವರ್ಕ್ ಮಾಡ್ಕೊಳೋ ಹಾಗಾದ್ರೂ ನೋಡಿ ರೆಕಾರ್ಡಿಂಗ್ಸ್, ಅದು ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಕೆಲವೊಂದ್ಸರಿ ಧ್ಯಾನ ಇರುವಾಗ, ಧ್ಯಾನ ಮೆಡಿಟೇಷನ್ ಇರುವಾಗ ಮಾಡ್ಲೇಬೇಕು, ಅದು ಇರ್ಲಿ. ನಾನು ಕೆಲವೊಂದ್ಸರಿ ಅಡ್ಗೆ ಮಾಡುವಾಗ ಈ ತರ ಮಾಡ್ಕೊಂಡ್ಬಿಟ್ಟು ನನಗೆ ಏನು ಅಷ್ಟು ಹೆವಿ ಅನ್ಸ್ಲಿಲ್ಲ, ಅಂದ್ರೆ ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಆ ತರ ಎಲ್ಲ ಲಾಸ್ಟ್ ಅನ್ಸ್ಲಿಲ್ಲ. ನೀವೇನಾದ್ರೂ ಎಲ್ಲಾರ್ಗು ಹೇಳ್ಬೇಕಾಗಿದ್ರೆ ದ ಪ್ಲಾಟ್ಫಾರ್ಮ್ ಇಸ್ yours. ಆಕ್ಚುಲಿ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಎಲ್ಲ ಅಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ಸಿಗ್ತಾರೆ, ಏನು ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಚಾನ್ಸಸ್ ಇರಲ್ಲ. ನೀವು ತುಂಬಾ ಕನೆಕ್ಟಿವ್ ಆಗಿರ್ತೀರಾ, ಎನಿ ಟೈಮ್ ಮೆಸೇಜ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತೀರಾ. ಬರೀ ಕ್ಲಾಸ್ ಒಂದೇ ಆಯ್ತು ನಿಮ್ ಕೆಲ್ಸ ಆಯ್ತು ಅಷ್ಟೇ, ಆ ತರ ಇಲ್ಲ ನಿಮ್ದು. ನೀವು ಯಾವ ಟೈಮ್ ಅಲ್ಲಾದ್ರೂ ರೆಸ್ಪಾಂಡ್ ಮಾಡ್ತೀರಾ, ಅದೊಂದು ಖುಷಿ ಆಗುತ್ತೆ. ಇದು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್, ಯಾರು ಮಿಸ್ ಮಾಡಬೇಡಿ. ಮತ್ತೆ ಈ ಕಾಸ್ಟಿಗೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ರಕ್ಷಿತಾ ಅವರೇ, ಅಂಡ್ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಅದರ್ ಮದರ್ಸ್ ಆಲ್ಸೋ. ಯಾಕಂದ್ರೆ ಸೊ ನೀವು ಮಾಡಿದ್ದನ್ನ ಅವರು ಕೂಡ ಅಳವಡಿಸ್ಕೊಂಡು, ಓಕೆ ರಕ್ಷಿತಾ ಅವ್ರು ಮಾಡಿದರೆ ವರ್ಕ್ ಆಗಿದೆ, ನಾನು ಮಾಡ್ತೀನಿ, ನಂಗೂ ವರ್ಕ್ ಆಗುತ್ತೆ. ಇದೊಂದು ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ತುಂಬಾನೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮತ್ತೆ ಮಚ್. ಫಿಸಿಕಲಿ ಯಾರಾದ್ರೂ ಹೆಲ್ಪ್ ಮಾಡ್ಬೋದು, ಮೆಂಟಲಿ ಮತ್ತೆ ಇದು ಎಮೋಷನಲಿ ಯಾರು ಸಪೋರ್ಟಿವ್ ಆಗಿ ಇರಕ್ ಆಗಲ್ಲ, ಈ ಟೈಮಲ್ಲಿ ಬೇಕೇ ಬೇಕದು. ಹೌದು ಹೌದು, ನೀವು ಖಂಡಿತ. ಯಾವಾಗ ಮೆಸೇಜ್ ಮಾಡಿದ್ರು ನನಗೆ ರೆಸ್ಪಾಂಡ್, ಟೈಮ್ ತಗೋಬೋದಾ, ಬಟ್ ರೆಸ್ಪಾನ್ಸ್ ಅಂತೂ ಇದ್ದೇ ಇರುತ್ತೆ ನಿಮ್ ಕಡೆಯಿಂದ.